ನಮಸ್ಕಾರ. ಉತ್ತರ ಕರ್ನಾಟಕದ ಹಳ್ಳಿಗಳೇ ಮುಳುಗಡೆ. 20 ವರ್ಷದ ಜಲಶಾಪಕ್ಕೆ ಮುಳುಗಿದ ಕಲ್ಯಾಣ ಕರ್ನಾಟಕ. ಕೆರಳಿದ ಕೃಷ್ಣ, ಸಿಡಿದೆದ್ದ ಭೀಮಾ, ಬದುಕಾಯ್ತು ನೀರು ಪಾಲು. ಇದೇ ಹೊತ್ತಿನ ಸ್ಪೆಷಲ್. ಓ ಭಗವಂತ, ಇದೆಂತಹ ನರಕ. ವರುಣ ಅಟ್ಟಹಾಸಕ್ಕೆ ಊರು ನಗರಗಳೇ ಚಿಂದಿ ಚಿಂದಿ. ಉತ್ತರ ಕರ್ನಾಟಕದ ಹಳ್ಳಿಗಳೇ ಮುಳುಗಡೆ. ಹೋಯ್ತಪ್ಪ, ಹೋಯ್ತು. 20 ವರ್ಷದ ಜಲಶಾಪಕ್ಕೆ ಮುಳುಗಿದ ಕಲ್ಯಾಣ ಕರ್ನಾಟಕ. ಕಣ್ಣೆದುರೇ ಜನ ನೀರು ಪಾಲು, ಕೊಚ್ಚಿ ಹೋಗ್ತಿವೆ ದನಕರುಗಳು. ಮರಣ ಮಳೆಗೆ ನೆಲ ಕಚ್ಚುತ್ತಿವೆ ನೂರಾರು ಮನೆಗಳು. ಕೆರಳಿದ ಕೃಷ್ಣ, ಸಿಡಿದೆದ್ದ ಭೀಮಾ, ಬದುಕಾಯ್ತು ನೀರು ಪಾಲು. ನಮ್ಮ ಮಕ್ಕಳೆಲ್ಲ ಅಳತಾವ, ಊಟ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ, ಇನ್ನ ಕೂಡ ಇಟ್ಟದಾಯ್ತು. ರೊಕ್ಕಿಲ್ದಾರ ಸಾಯ್ಬೇಕಾಗಿಲ್ಲ ನಾವು ಕುಂತ. ನೀರು ಬಂದೈತ್ರಿ, ಒಳ್ಳೆ ಮನೆಗೆ ನೀರು ಐತ್ರಿ, ಟ್ರಂಕ್ ಮೊಟ್ಟು ತೊಡಿ ಮೊಟ್ಟು ನೀರು ಐತ್ರಿ, ಹರಿ ಬಿದ್ದೈತ್ರಿ ಮನ್ಯಾಗ. ನೀರು ಪೂರ ಐತ್ರಿ, ಎಲ್ಲ ಶೋಷಣೆ ಕೆಟ್ಟೋಗೈತ್ರಿ. ನಮ್ಮ ಶೋಷಣೆ ಏನು ಉಳಿದ್ರು ಸರ್. ಎಲ್ಲಿ ನೋಡಿದ್ರು ನೀರು ನೀರು ನೀರು. ಮನೆ ಒಳಗಡೆ ನೀರು, ಹೊರಗೆ ಕಾಲಿಟ್ರೆ ಕೊಚ್ಕೊಂಡು ಹೋಗುವಷ್ಟು ರಭಸದಲ್ಲಿ ಹರಿಯುತ್ತಿರುವ ಪ್ರವಾಹ. ಉತ್ತರ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಮುಸಲಧಾರ ಮಳೆಯ ಅಟ್ಟಹಾಸ, ರಣರಣ ನರಕವೇ ಸೃಷ್ಟಿಯಾಗಿದೆ. ಭೀಮಾ, ಕೃಷ್ಣ, ಕಾಗಿಣ, ಡೋಣಿ ಆರ್ಭಟಕ್ಕೆ ನೂರಾರು ಊರುಗಳೇ ಕೊಚ್ಕೊಂಡು ಹೋಗ್ತಿವೆ. ಜನರು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ದೃಶ್ಯಗಳು ಕರುಣಾಜನಕವಾಗಿದೆ. ಕಳೆದ 4-5 ದಿನಗಳಿಂದ ಬಿಡದೆ ಸುರಿಯುತ್ತಿರುವ ರಣಮಳೆಗೆ 13 ಜಿಲ್ಲೆಗಳು ಕಂಗೆಟ್ಟು ಹೋಗಿವೆ. ಅದರಲ್ಲೂ ಉತ್ತರ ಕರ್ನಾಟಕದ ಪರಿಸ್ಥಿತಿಯಂತೂ ತೀರಾ ಹದಗೆಟ್ಟಿದೆ. 2019ರಲ್ಲಿ ಮಹಾರಾಷ್ಟ್ರದ ಮಹಾಮಳೆಗೆ ಮುಳುಗಿದ್ದ ಉತ್ತರದಲ್ಲಿ ಈಗ ಮತ್ತದೇ ಸಂಕಷ್ಟ ಎದುರಾಗಿದೆ. ಮರಣ ಮಳೆಯ ದಾಳಿಗೆ ಸಾಲು ಸಾಲು ಜೀವಗಳು ಕೊಚ್ಚಿ ಹೋಗೋದಷ್ಟೇ ಅಲ್ಲ, ಸಾವಿರಾರು ಮನೆಗಳು ನೆಲ ಕಚ್ಚಿವೆ, ದನಕರುಗಳು ನೀರು ಪಾಲಾಗ್ತಿವೆ. ಬಂಗಾಳಕೊಲ್ಲಿಯ ವಾಯುಭಾರ ಕುಸಿತಕ್ಕೆ ತತ್ತರಿಸಿ ಹೋಗ್ತಿರುವ ಕರ್ನಾಟಕ, ಆಂಧ್ರ, ತೆಲಂಗಾಣದ ದುರಂತ ದೃಶ್ಯಗಳು ಇವು ನೋಡಿ. ಕರ್ನಾಟಕದಲ್ಲಿ ಕಳೆದ 4-5 ದಿನಗಳಿಂದ ವರುಣಾರ್ಭಟಕ್ಕೆ ಲಕ್ಷಾಂತರ ಜನರ ಬದುಕು ಛಿದ್ರವಾಗ್ತಿದೆ. ಕಳೆದ 2 ದಿನದಲ್ಲಿ ಸುರಿದ ಶತಮಾನದ ಮಳೆಗೆ ಆಂಧ್ರ, ತೆಲಂಗಾಣದಲ್ಲಿ ಕಂಡು ಕೇಳರಿಯದ ಮಹಾ ದುರಂತವೇ ನಡೆದು ಹೋಗಿದೆ. ಭೀಕರ ಜಲಪ್ರಳಯಕ್ಕೆ ಬಲಿಯಾದ ಮುತ್ತಿನ ನಗರಿಯಲ್ಲಿ ನಡೆದ ದುರಂತಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕೊಚ್ಚಿ ಹೋಗ್ತಿರುವ ಬಸ್ಸು, ಲಾರಿ, ಕಾರು, ಬೈಕ್ಗಳು, ದಪದಪನೆ ಬೀಳ್ತಿರೋ ಮನೆಗಳು, ಕಣ್ಣೆದುರೇ ಕೊಚ್ಚಿಕೊಂಡು ಹೋಗ್ತಿರೋ ಜೀವಗಳು ಹೈದರಾಬಾದ್ ಜಲಸ್ಫೋಟದ ಭೀಕರತೆಗೆ ಸಾಕ್ಷಿಯಾಗಿದೆ.
ನೋಡಿದ್ರಲ್ಲ, ಪಕ್ಕದ ರಾಜ್ಯದಲ್ಲಿ ವರುಣ ದಾಳಿಗೆ ಅದೆಂಥ ದುರ್ಘಟನೆ ನಡೆದು ಹೋಗಿದೆ ಅಂತ. ಇದೇ ತರ ಉತ್ತರ ಕರ್ನಾಟಕದಲ್ಲೂ ಜಲಪ್ರಳಯಕ್ಕೆ ಜನ ಕಂಗಿಟ್ಟು ಹೋಗ್ತಿದ್ದಾರೆ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಸಾವಿನ ಮಳೆಗೆ 6 ಜಿಲ್ಲೆಗಳು ಮುಳುಗಿ ಹೋಗ್ತಿವೆ. ಅದರಲ್ಲೂ ಬುಧವಾರ ಸತತವಾಗಿ 10 ಗಂಟೆ ಸುರಿದ 2 ದಶಕದ ಮಳೆಗೆ ಕಲಬುರಗಿ ಜಿಲ್ಲೆ ಕಂಗೆಟ್ಟು ಹೋಗಿದೆ. ಕಲಬುರಗಿಯ 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ನುಗ್ಗಿದ ಪ್ರವಾಹ ಸಾವಿರಾರು ಜನರ ಬದುಕನ್ನೇ ನೀರು ಪಾಲು ಮಾಡಿದೆ. ಭೀಕರ ಮಳೆ, ಭೀಮಾ ಆರ್ಭಟ, ಕಲಬುರಗಿ ತತ್ತರ. 2 ದಶಕದ ಮಳೆಗೆ 100ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ. ಒಂದಲ್ಲ ಎರಡಲ್ಲ, ಸುಮಾರು 10 ಗಂಟೆ ಕಲಬುರಗಿಯಲ್ಲಿ ಬಿರುಸಿನ ಮಳೆ ಸುರಿದಿದೆ. 2 ದಶಕದಲ್ಲೇ ಇಂತಹ ಭೀಕರ ಮಳೆಗೆ ಬಲಿಯಾಗಿರಲಿಲ್ಲ ಕಲಬುರಗಿ. ಆದರೆ ಈ ಬಾರಿ ತಟ್ಟಿದ ವರುಣ ಶಾಪಕ್ಕೆ ಕಲಬುರಗಿಯ 100 ಗ್ರಾಮಗಳು ಮುಳುಗಿ ಹೋಗಿವೆ. ಸಾವಿನ ಮಳೆಗೆ ಕಲಬುರಗಿಯ ಹಳ್ಳಕೊಳ್ಳ, ನಾಲೆ, ಕೆರೆಗಳು ತುಂಬಿ ಹರಿಯುತ್ತಿವೆ. ಭೀಮಾ, ಬೆಣ್ಣೆತೋರ, ಮುಲ್ಲಾಮಾರಿ, ಗಂಡೂರಿ, ಅಮರ್ಜಾ ನದಿ ಪ್ರವಾಹಕ್ಕೆ ಹಳ್ಳಿ ಜನರ ಬದುಕು ಕೊಚ್ಚಿ ಹೋಗಿದೆ. ಅನ್ನ ನೀರಿಲ್ಲದೆ ಮನೆ ಚಾವಣಿ ಮೇಲೆ ಕೂತ ಜನರು. ಮುಳುಗಿದ ಊರಲ್ಲಿ ಜೀವನ್ಮರಣದ ಹೋರಾಟ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ನಂದರಗ, ಇಂಗಳಗಿ, ಔರಾದ್, ಹೆಸರಗುಂಡಗಿ, ಬಂದರವಾಡದಲ್ಲಿ ಮನೆಗಳು ನೆಲಸಮವಾಗಿ 100 ಜನರ ಬದುಕು ಬೇದಿಗೆ ಬಿದ್ದಿದೆ. ಭಾರೀ ಮಳೆಗೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಸೇತುವೆಯೇ ಕೊಚ್ಚಿ ಹೋದ ದೃಶ್ಯ ಇದು ನೋಡಿ. ಇನ್ನು ಮರಣ ಮಳೆಯ ದಾಳಿಗೆ ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಇಡೀ ಗ್ರಾಮದಲ್ಲಿ 8 ಅಡಿಗೂ ಹೆಚ್ಚು ನೀರು ತುಂಬಿ ಹೋಗಿದ್ದು, ಜನ ಮನೆಯ ಚಾವಣಿ ಮೇಲೆ ಅನ್ನ ನೀರಿಲ್ಲದೆ ಕೂತು ಪರದಾಡುತ್ತಿರುವ ದೃಶ್ಯ ಅಲ್ಲಿನ ಜನರ ನರಕದ ಬದುಕಿಗೆ ಸಾಕ್ಷಿಯಾಗಿದೆ. ಕಲಬುರಗಿಯ ಚಿಂಚೋಳಿ, ಸೇಡಂ, ಶಹಬಾದ್ ತಾಲೂಕುಗಳಲ್ಲಿ ಪ್ರವಾಹಕ್ಕೆ ಸಿಲುಕಿಕೊಂಡಿದ್ದ 40ಕ್ಕೂ ಹೆಚ್ಚು ಜನರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ಚಿಂಚೋಳಿಯ ಜೆಪಿ ಸಿಮೆಂಟ್ ಕಾಲೋನಿಯಲ್ಲಿ ಸಿಲುಕೊಂಡಿದ್ದ 5ರನ್ನ, ಕಾರಂಪಳ್ಳಿ ಗ್ರಾಮದಲ್ಲಿ ಪ್ರವಾಹದಲ್ಲಿ ಸಿಲುಕೊಂಡಿದ್ದ 15 ಜನರನ್ನ ರಕ್ಷಿಸಲಾಗಿದೆ. ಇನ್ನು ಚಿತ್ತಾಪುರ ತಾಲೂಕಿನ ಬೆಳಗುಂಪ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಪ್ರವಾಹಕ್ಕೆ ಸಿಲುಕಿ ಮನೆಯ ಚಾವಣಿ ಮೇಲೆ ಕೂತು ಜೀವ ಉಳಿಸಿಕೊಂಡಿದ್ದ ಕುಟುಂಬವನ್ನ ರಕ್ಷಣೆ ಮಾಡಲಾಗಿದೆ. ಒಂದ್ ಕಡೆ ಜನರನ್ನ ರಕ್ಷಣೆ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಕೊಚ್ಚಿ ಹೋಗಿ ಸಾವನ್ನಪ್ಪುತ್ತಿರುವ ಘಟನೆಯೂ ನಡೀತಿದೆ. ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ನರಿಬೋಳ ಗ್ರಾಮದಲ್ಲಿ ಭೀಮಾ ನದಿ ದಾಟುವಾಗ ಭಾಗವಾನ ಎಂಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾರೆ. ಇನ್ನು ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಗಿ ಗ್ರಾಮದಲ್ಲಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಚಿತ್ತಾಪುರ ತಾಲೂಕಿನಲ್ಲಿ 2 ಗ್ರಾಮ ಲೆಕ್ಕಾಧಿಕಾರಿಗಳು ಹಳ್ಳದ ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಈ ಕಡೆ ಸೇಡಂ ತಾಲೂಕಿನ ಮೊಳಖೇಡ ಗ್ರಾಮದಲ್ಲಿರೋ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಸಂಪೂರ್ಣ ಜಲಾವೃತವಾಗಿದ್ದು, ವಸತಿ ಶಾಲೆಯಲ್ಲಿಯೇ 10 ಸಿಬ್ಬಂದಿ ಸಿಲುಕಿಕೊಂಡಿದ್ದಾರೆ. ಮುರಾರ್ಜಿ ಶಾಲೆಯ ಸುತ್ತ ಕಾಗಿಣಾ ನದಿ ನೀರು ಆವರಿಸಿದ ಕಾರಣ ಅಲ್ಲೂ ಹೊರಬರಲಾರದೆ ಸಿಬ್ಬಂದಿ ಪರದಾಡುವ ಪರಿಸ್ಥಿತಿ ಬಂದಿದೆ. ಇನ್ನು ಕಾಗಿಣಾ ನದಿ ಪ್ರವಾಹ ದಂಡೋತಿ ಗ್ರಾಮಕ್ಕೆ ನುಗ್ಗಿದ್ದು, ಹರಿಜನವಾಡ, ಅಂಬೇಡ್ಕರ್ ನಗರ, ಭೈರತಿ ಜಲಾವೃತವಾಗಿದೆ. ಕಲಬುರಗಿಯಲ್ಲಿ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ಕೆರೆ ಕೋಡಿ ಒಡೆದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ.
ಹಾಗರಗುಂಡಗಿ ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದಿದ್ದು ಅಪಾರ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿದ್ದು ರೈತರು ಬೆಳೆದಿದ್ದ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಕಲಬುರಗಿಯ ಮಳಖೇಡ ಉತ್ತರಾಧಿ ಮಠ ಮುಳುಗಡೆಯಾಗಿದೆ. ಮಠದಲ್ಲಿಯೇ ಇರುವ 4 ಅರ್ಚಕರು ಸೇರಿ 16 ಜನರನ್ನ ರಕ್ಷಿಸಲಾಗಿದೆ. ಗೋಶಾಲೆಯ ಹಸುಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಭೀಮಾ ಆರ್ಭಟಕ್ಕೆ ಕಲಬುರಗಿಯಲ್ಲಿ ಜಲಪ್ರಳಯ. 1058 ಮನೆ ಸರ್ವನಾಶ, 5000 ಮನೆಗಳು ಜಲಾವೃತ. ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮ ಮುಳುಗುವ ಭೀತಿಯಲ್ಲಿದ್ದು ಮನೆಗಳೆಲ್ಲ ಈಗಾಗಲೇ ಜಲಾವೃತವಾಗಿದೆ. ಮುತ್ತಗಾಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಬಂದ್ ಆಗಿದ್ದು ಜನ ಜೀವ ಭಯದಲ್ಲಿ ದಿನ ದುಡಿತಿದ್ದಾರೆ. ಭೀಕರ ಮಳೆಗೆ ಹೀಗೆ ತತ್ತರಿಸಿ ಹೋಗಿರುವ ಕಲಬುರಗಿ ಜಿಲ್ಲೆಯಲ್ಲಿ 48 ಕಾಳಜಿ ಕೇಂದ್ರಗಳಲ್ಲಿ 8000 ಸಂತ್ರಸ್ತರಿಗೆ ಆಶ್ರಯ ನೀಡಲಾಗಿದೆ. ಮರಣ ಮಳೆಗೆ ಈಗಾಗಲೇ 500ಕ್ಕೂ ಹೆಚ್ಚು ಜಾನುವಾರುಗಳು ಕಲಬುರಗಿಯಲ್ಲಿ ಕೊಚ್ಚಿ ಹೋಗಿದೆ. 1058 ಮನೆಗಳು ಸಂಪೂರ್ಣ ನೆಲಕಚ್ಚಿದ್ದು ಸುಮಾರು 5000 ಮನೆಗಳು ಜಲಾವೃತವಾಗಿವೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿರುವ ಕಾರಣ ಉಜನಿ ಮತ್ತು ವೀರ್ ಜಲಾಶಯದಿಂದ 1.23 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಅಫ್ಜಲ್ಪುರ ಬ್ಯಾರೇಜ್ಗೆ ಬಿಡುಗಡೆ ಮಾಡಲಾಗ್ತಿದೆ. ಹೀಗಾಗಿ ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಈಗಾಗಲೇ ಭೀಮಾ ಉಕ್ಕಿ ಹರಿತಿದ್ದು ದೇವಲ ಗಾಣಗಾಪುರ ಬಳಿಯ ಬ್ರಿಡ್ಜ್ ಸಂಪೂರ್ಣ ಮುಳುಗಡೆಯಾಗಿದೆ. ಜೊತೆಗೆ ಹತ್ತರಗ ಹಾಗೂ ಚಿನಮಳ್ಳಿ ಬಳಿಯ ಸೇತುವೆಗಳು ಮುಳುಗಡೆಯಾಗಿವೆ. ಬ್ರಿಡ್ಜ್ ಮೇಲೆ 5 ಅಡಿ ಎತ್ತರದಲ್ಲಿ ನೀರು ಹರಿಯುತ್ತಿದೆ. ಭೀಮಾ ಪ್ರವಾಹ ಅಫ್ಜಲ್ಪುರದ ನಂದರಗಿ, ಜೀವರ್ಗಿ, ದಿಕ್ಸಂಗ, ಬಂಕಲಗ, ಆಳಗಿ ಗ್ರಾಮಕ್ಕೆ ನುಗ್ಗಿದ್ದು ಊರೂರೇ ಜಲಾವೃತವಾಗಿದೆ. ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದ ಜನ ಜಾನುವಾರು ರಕ್ಷಣೆ. ಇದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೂದಿಹಾಳ BH ಗ್ರಾಮದಲ್ಲಿ ಕಂಡುಬಂದಿರುವ ದೃಶ್ಯ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ವಿಜಯಪುರದಲ್ಲೂ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ. ಹೊಲದಿಂದ ಮರಳುತ್ತಿದ್ದಾಗ ಹಳ್ಳದಲ್ಲಿ ಸಿಲುಕೊಂಡಿದ್ದ 3 ಮಂದಿ ಮತ್ತು 4 ಜಾನುವಾರುಗಳನ್ನು ಅಗ್ನಿಶಾಮಕ ದಳ ರಕ್ಷಿಸಿ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. ಕೊಚ್ಚಿ ಹೋಗ್ತಿದ್ದಾರೆ ಜನ, ಗೋವುಗಳ ರಕ್ಷಣೆಗೆ ಹರಸಾಹಸ. ಇನ್ನು ವಿಜಯಪುರದ ಸಿಂದಗಿ ತಾಲೂಕಿನ ಮೊಳಸಾವಳಗಿಯಲ್ಲಿ ಮಗದೊಂದು ದುರ್ಘಟನೆ ಸಂಭವಿಸಿದೆ. ಮೊಳಸಾವಳಗಿ ಗ್ರಾಮದ ಶಿವಪುತ್ರ ಹಣಮಂತ ನಾಟಿಕಾರ ಎಂಬ ವ್ಯಕ್ತಿ ಹೊಲದಿಂದ ವಾಪಸ್ ಬರುವಾಗ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಪ್ರವಾಹಕ್ಕೆ ಕಂಗೆಟ್ಟ ಯಾದಗಿರಿ ಜಿಲ್ಲೆಯ ಯರಗೋಳ ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಿದ್ದ ಹಸುಗಳನ್ನ ರಕ್ಷಣೆ ಮಾಡಲಾಗಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮದಲ್ಲೂ ಕೊಚ್ಚಿ ಹೋಗ್ತಿದ್ದ ಗೋವುಗಳನ್ನ ಜೀವದ ಹಂಗು ತೊರೆದು ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಕೃಷ್ಣಾ ಭೀಮಾ ಮಲಪ್ರಭಾ ಘಟಪ್ರಭಾ ಪ್ರವಾಹ. ಯಾದಗಿರಿ, ವಿಜಯಪುರ, ರಾಯಚೂರು, ಬಾಗಲಕೋಟೆಯಲ್ಲಿ ಮುಳುಗ್ತಾ ಇವೆ ಗ್ರಾಮಗಳು. ಉತ್ತರ ಕರ್ನಾಟಕ ಜಲಪ್ರಳಯದ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. 2 ದಶಕದ ಮಳೆಗೆ ಕಲಬುರಗಿ ಕೊಚ್ಚಿ ಹೋಗ್ತಾ ಇದೆ. ಈ ಕಡೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ರಾಯಚೂರಿನಲ್ಲಿ ಸಾವಿನ ಮಳೆಗೆ 100 ಗ್ರಾಮಗಳು ಜಲಾವೃತವಾಗಿವೆ. ಭೀಮಾ, ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ಪ್ರವಾಹಕ್ಕೆ ಲಕ್ಷಾಂತರ ಜನರ ಬದುಕು ನೀರು ಪಾಲಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಕಂಗೆಟ್ಟ ಯಾದಗಿರಿ. ಭೀಮಾ ನದಿಗೆ 2 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. ಪರಿಣಾಮ ಯಾದಗಿರಿ ಜಿಲ್ಲೆಯ 16 ಗ್ರಾಮಗಳಿಗೆ ನೀರು ನುಗ್ಗಿದೆ. ಮನೆಗಳು ಮುಳುಗೋಗ್ತಿವೆ. ಜನ ಜಾನುವಾರುಗಳು ಕೊಚ್ಚಿ ಹೋಗ್ತಿವೆ. ಕೊಚ್ಚಿ ಹೋಗ್ತಿರುವ ದನಗಳನ್ನ ರಕ್ಷಣೆ ಮಾಡಲು ಜನ ಹರಸಾಹಸ ಪಡ್ತಿದ್ದಾರೆ. ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಹುರಸಗುಂಡಗಿ, ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮಗಳು ಜಲಾವೃತವಾಗಿದೆ. 100 ಮನೆಗಳು ಮುಳುಗುತ್ತಿವೆ. ಜನ ಊರು ಬಿಟ್ಟು ಹೋಗ್ತಿದ್ದಾರೆ. ಕೆಲವರು ಮನೆ ಮೇಲ್ಚಾವಣಿಯಲ್ಲಿ ಕೂತು ದಿನ ದುಡ್ತಿದ್ದಾರೆ. ಯಾದಗಿರಿ ತಾಲೂಕಿನ ಕೇಮುನಾಯಕ ತಾಂಡಾಗೆ ಜಲ ದಿಗ್ಬಂಧನ ಹಾಕಿದ್ದು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ವಿಜಯಪುರದಲ್ಲಿ ಭೀಮಾ ಅಟ್ಟಹಾಸಕ್ಕೆ ಬದುಕು ನೀರುಪಾಲು. 4-5 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ವಿಜಯಪುರದಲ್ಲಿ ಹಳ್ಳಕೊಳ್ಳಗಳು ಭರ್ತಿಯಾಗಿ ನೀರು ಊರಿಗೆ ನುಗ್ಗುತ್ತಿದೆ.
ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಚಿಕ್ಕರೂಗಿ ಗ್ರಾಮದಲ್ಲಿ ಗುಡಿಸಲಿಗಳಿಗೆ ನೀರು ನುಗ್ಗಿ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ಬಸವನ ಬಾಗೇವಾಡಿಯ ಅರಳಿಚಂಡಿ ಗ್ರಾಮಕ್ಕೂ ನೀರು ನುಗ್ಗಿ ಮನೆಗಳು ಜಲಾವೃತವಾಗಿದೆ. ಅಣಚಿ ಗ್ರಾಮಕ್ಕೆ ಭೀಮಾ ನದಿ ಪ್ರವಾಹ ನುಗ್ಗಿದ್ದು ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋಗಿವೆ. ಇನ್ನು ದೇವರ ಹಿಪ್ಪರಗಿಯಲ್ಲಿ ಹೊಲಗಳಲ್ಲಿ ನೀರು ನದಿಯಂತೆ ಹರಿದು ಹೋಗ್ತಿದೆ. ಜಮೀನುಗಳು ಸಂಪೂರ್ಣ ನದಿ ಪಾಲಾಗಿವೆ. ರಾಯಚೂರು ತಾಲೂಕಿನಲ್ಲಿ ಹರಿಯುವ ಕೃಷ್ಣಾ ನದಿಯಲ್ಲಿ 4.30 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ. ರಾಯಚೂರು ತಾಲೂಕಿನ ಚಂದ್ರಬಂಡ, ದೇವದುರ್ಗ, ಮಾನವಿ ತಾಲೂಕಿನ ಜೀನೂರು, ಮಸ್ಕಿ, ಬಳಗಾನೂರು, ಹಿರೇಕಡಬೂರಿನಲ್ಲಿ ನೀರು ನುಗ್ಗಿ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ಜೀನೂರು ಮತ್ತು ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ 301 ಮನೆಗಳು ನೆಲಕಚ್ಚಿವೆ. ಬಾಗಲಕೋಟೆಯಲ್ಲೂ ವರುಣಾರ್ಭಟಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಘಟಪ್ರಭಾ, ಮಲಪ್ರಭಾ ಅಬ್ಬರಕ್ಕೆ ನದಿ ತೀರದ ಗ್ರಾಮಗಳು ತತ್ತರಿಸಿ ಹೋಗಿವೆ. ಇದುವರೆಗೂ ಬಾಗಲಕೋಟೆಯಲ್ಲಿ 2400 ಮನೆಗೆ ಹಾನಿಯಾಗಿದೆ. ಇಳಕಲ್, ಹುನಗುಂದ, ಬಾದಾಮಿ, ಮುಧೋಳ, ರಬಕವಿ, ಬನಹಟ್ಟಿಯಲ್ಲಿ ನಿರಂತರ ಮಳೆಗೆ ಮನೆಗಳು ಕುಸಿದು ಬೀಳ್ತಾನೆ ಇದ್ದು ಜನ ಭೀತಿಗೊಳಗಾಗಿದ್ದಾರೆ. ಬಾಗಲಕೋಟೆಯ ಮಾಚಕನೂರು, ಹೊಳೆ ಬಸವೇಶ್ವರ, ಜಮಖಂಡಿಯ ಜಂಬೂಕೇಶ್ವರ ದೇಗುಲಗಳು ಮುಳುಗಡೆಯಾಗಿವೆ. ಇಲ್ಲಿನ ಸರ್ಕಾರಿ ಶಾಲೆಯು ಸಂಪೂರ್ಣ ಮುಳುಗೋಗಿದೆ. ಕರಾವಳಿ ಜಿಲ್ಲೆಗಳಲ್ಲೂ ರಣಮಳೆ. ಚಿತ್ರದುರ್ಗ, ಬೆಳಗಾವಿ, ಕೊಪ್ಪಳದಲ್ಲೂ ವರುಣನ ರಣಾರ್ಭಟಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಈ ಜಿಲ್ಲೆಗಳ ಪ್ರಳಯ ಪರಿಸ್ಥಿತಿ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. 13 ಜಿಲ್ಲೆಗಳಲ್ಲಿ ವರುಣಾರ್ಭಟಕ್ಕೆ ಲಕ್ಷಾಂತರ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಇನ್ನು ಮಳೆ ಮುಂದುವರೆದ್ರೆ ಅರ್ಧ ಕರ್ನಾಟಕವೇ ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಸುಮಾರು 13 ಜಿಲ್ಲೆಗಳಲ್ಲಿ ರಣಮಳೆ ಲಕ್ಷಾಂತರ ಜನರ ಬದುಕನ್ನೇ ಚಿಂದಿಯಾಗಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಭಾರಿ ಮಳೆಗೆ ಜನ ಕಂಗೆಟ್ಟು ಹೋಗಿದ್ದಾರೆ. ಈ ಕಡೆ ಬೆಳಗಾವಿಯಲ್ಲಿ ವರುಣನ ರಣಾರ್ಭಟ ಊರೂರನ್ನೇ ಮುಳುಗಿಸುತ್ತಿದೆ. ಚಿಕ್ಕೋಡಿಯ ಮಂಗಸೂಳಿ ಗ್ರಾಮಕ್ಕೆ ನೀರು ನುಗ್ಗಿದ್ರೆ ಕೋಕಟನೂರಿನ ಯಲ್ಲಮ್ಮ ದೇವಸ್ಥಾನ ಜಲಾವೃತವಾಗಿದೆ. ಅಥಣಿಯ ತಲೆಸಂಗ ಗ್ರಾಮದಲ್ಲಿ ಭಾರಿ ಮಳೆಗೆ ಹಳ್ಳಗಳು ಭರ್ತಿಯಾಗಿ ಜನರನ್ನ ಹಗ್ಗದ ಮೂಲಕ ರಕ್ಷಿಸುವ ಪರಿಸ್ಥಿತಿ ಬಂದಿದೆ. ಈ ಕಡೆ ಚಿತ್ರದುರ್ಗದಲ್ಲಿ ಮರಣ ಮಳೆಗೆ ಕೋಡಿ ಬಿದ್ದ ಕೆರೆ ನೀರು ಮೊಳಕಾಲ್ಮೂರಿನ ದೇವಸಮುದ್ರ ಗ್ರಾಮಕ್ಕೆ ನುಗ್ಗಿ ಜನ ನೀರಿನಲ್ಲೇ ದಿನ ದುಡುವಂತಾಗಿದೆ. ಇನ್ನು ಕರಾವಳಿಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ವರುಣಾರ್ಭಟ ಅಟ್ಟಹಾಸ ಮುಂದುವರೆದಿದೆ. ಮಂಗಳೂರು ನಗರದ ಕೊಟ್ಟರ ಚೌಕಿಯಲ್ಲಿ ನೀರು ನುಗ್ಗಿ ತಡೆಗೋಡೆ ಕುಸಿದಿದೆ. ಕೆಲವೆಡೆ ತೋಟಗಳಿಗೂ ನೀರು ನುಗ್ಗಿದೆ. ಬಿಸಿ ರೋಡಿನಲ್ಲಿ ಗುಡ್ಡ ಕುಸಿಯಲಾರಂಭಿಸಿದ್ದು ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರವಾರ ನಗರದಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಚಿಕ್ಕಮಗಳೂರಿನಲ್ಲೂ ಭಾರೀ ಮಳೆಯಾಗ್ತಿದ್ದು ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ 13 ಜಿಲ್ಲೆಗಳಲ್ಲಿ ವರುಣಾರ್ಭಟಕ್ಕೆ ಆಗಿರೋ ದುರಂತಗಳು ಇವು. ವರುಣ ಅಟ್ಟಹಾಸ ಇನ್ನೂ ಮುಂದುವರಿಯುವ ಭೀತಿ ಇದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬಾಗಲಕೋಟೆ, ಬೆಳಗಾವಿ, ವಿಜಯಪುರದಲ್ಲಿ ಮತ್ತೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಧಾರವಾಡ, ಗದಗ, ಕಲಬುರಗಿ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈಗಾಗಲೇ ರಾಜ್ಯದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದೆ. ಒಂದ್ ವೇಳೆ ವರುಣ ಅಬ್ಬರ ಇನ್ನೂ ಮುಂದುವರೆದ್ರೆ ಕಂಡು ಕೇಳರಿಯದ ಜಲಪ್ರಳಯಕ್ಕೆ ಲಕ್ಷಾಂತರ ಜನರ ಬದುಕು ನೀರು ಪಾಲಾಗುವ ಆತಂಕವಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.